ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಬಿಜೆಪಿ ಟಿಕೆಟ್ ಟೆನ್ಷನ್, ಜಿಲ್ಲಾವಾರು ಸಭೆ ವೋಟಿಂಗ್ ಆಯಿತು. ಈಗ ಅಭಿಪ್ರಾಯದ ಸಂಗ್ರಹ. ಹೆಸರು ಬಹುತೇಕ ಫೈನಲ್. ಗುರುವಾರ ಲಿಸ್ಟ್ ರಿಲೀಸ್. ಇದು ಬಿಜೆಪಿ ಲಿಸ್ಟ್ ರೆಡಿಯ ಸ್ಟೋರಿ. ಇನ್ನು ಮೂರೇ ದಿನದಲ್ಲಿ ಬಿಜೆಪಿಯ ಲಿಸ್ಟ್ ಫೈನಲ್ ಆಗತ್ತಾ? ನಾಳೆ ನಾಡಿದ್ದು ಆಕಾಂಕ್ಷಿಗಳ ಶಾರ್ಟ್ ಲಿಸ್ಟ್ ಅನ್ನ ಗುರುವಾರ ಅಭ್ಯರ್ಥಿಗಳ ಫೈನಲ್ ಪಟ್ಟಿ ರೆಡಿ ಆಗತ್ತಾ? ಹಾಗಾದ್ರೆ ಯಾಕಂದ್ರೆ ಈಗಾಗಲೇ ಬಿಜೆಪಿ ಅಳೆದೂ ತೂಗಿ ಲೆಕ್ಕಾಚಾರಗಳನ್ನ ಹಾಕ್ತಾ ಇದೆ. ಸೊ ಇನ್ನು 3 ದಿನದಲ್ಲಿ ಫೈನಲ್ ಆಗಿ ಬಿಜೆಪಿ ತನ್ನ ಪಟ್ಟಿಯನ್ನ ಸಿದ್ಧಪಡಿಸುತ್ತೆ ಅನ್ನೋ ರೀತಿಯ ಲೆಕ್ಕಾಚಾರಗಳಾಗ್ತಾ ಇದೆ. ನಾಳೆ ನಾಡಿದ್ದು ಆಕಾಂಕ್ಷಿಗಳ ಒಂದು ಶಾರ್ಟ್ ಲಿಸ್ಟ್ ಅನ್ನ ರೆಡಿ ಮಾಡಿ ಗುರುವಾರ ಫೈನಲ್ ಆಗಿ ಅಭ್ಯರ್ಥಿಗಳ ಒಂದು ಫೈನಲ್ ಪಟ್ಟಿಯನ್ನ ರೆಡಿ ಮಾಡ್ತಾರಂತೆ. ಕಳೆದ 2 ದಿನಗಳಿಂದ ಕೂಡ ಜಿಲ್ಲಾ ಕೋರ್ ಕಮಿಟಿ ಸಭೆಯಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತಹ ಕೆಲಸಗಳಾಗ್ತಾ ಇದೆ ಬಿಜೆಪಿಯಿಂದ. ಈಗ ರಾಜ್ಯ ಮಟ್ಟದ ಕೋರ್ ಕಮಿಟಿಯಲ್ಲಿ ಆಕಾಂಕ್ಷಿಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಜಿಲ್ಲಾ ನಾಯಕರುಗಳು ಶಿಫಾರಸು ಮಾಡಿದಂತಹ ಹೆಸರುಗಳನ್ನ ಇವರು ಶಾರ್ಟ್ ಲಿಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಫೈಟ್ ಇಲ್ಲದಂತಹ ಕ್ಷೇತ್ರಕ್ಕೆ ಒಂದೇ ಒಂದು ಹೆಸರನ್ನ ಫೈನಲ್ ಮಾಡಿ ಕಳಿಸಲಿಕ್ಕೆ ಮುಂದಾಗಿದ್ದಾರೆ. ಅವು ಯಾವ್ಯಾವ ಕ್ಷೇತ್ರಗಳು ಅಂದ್ರೆ ಶಿಕಾರಿಪುರ, ಪದ್ಮನಾಭನಗರ, ಗೋವಿಂದರಾಜನಗರ, ಬೊಮ್ಮನಹಳ್ಳಿ, ಮಹಾಲಕ್ಷ್ಮಿ ಲೇಔಟ್ನ ಕ್ಷೇತ್ರಗಳು ಫೈನಲ್ ಆಗಿದೆ. ಸೊ ಇಲ್ಲಿ 2, 3, 4 ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ, ಸೊ ಅಂತಹ ಕ್ಷೇತ್ರಗಳ ಬಗ್ಗೆ ಇನ್ನೆರಡು ದಿನಗಳಲ್ಲಿ ಚರ್ಚೆ ಮಾಡಿ ಗುರುವಾರ ಒಂದು ಫೈನಲ್ ಆಗಿ ಪಟ್ಟಿಯನ್ನ ರೆಡಿ ಮಾಡಿ ಹೈಕಮಾಂಡ್ಗೆ ಕಳಿಸಲಿಕ್ಕೆ ಬಿಜೆಪಿ ನಾಯಕರು ಇದೀಗ ಮುಂದಾಗಿದ್ದಾರೆ. ಸೊ ನಾಳೆ ನಾಡಿದ್ದು ಆಕಾಂಕ್ಷಿಗಳ ಒಂದು ಶಾರ್ಟ್ ಲಿಸ್ಟ್ ಕೂಡ ರೆಡಿ ಆಗುತ್ತೆ. ಯಾಕಂದ್ರೆ ಮೊದಲನೇ ಹಂತದಲ್ಲಿ ಕಾಂಗ್ರೆಸ್ ಫಸ್ಟ್ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ, ಜೆಡಿಎಸ್ ಬಿಡುಗಡೆ ಮಾಡಿದೆ. ಈಗ 2ನೇ ಪಟ್ಟಿ ಬಿಡುಗಡೆಯ ತಯಾರಿಯಲ್ಲಿದ್ದಾರೆ. ಬಟ್ ಬಿಜೆಪಿಯವರು ಸದ್ಯಕ್ಕೆ ಆಡಳಿತವನ್ನ ನಡೆಸ್ತಾ ಇರುವಂತಹವರು. ಸೊ ಇನ್ನೂ ಕೂಡ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಈಗಾಗಲೇ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಈಗ ಬಿಜೆಪಿ ಸದ್ಯಕ್ಕೆ ಆಡಳಿತದಲ್ಲಿದ್ರೂ ಕೂಡ ಇಷ್ಟೆಲ್ಲ ಲೆಕ್ಕಾಚಾರಗಳನ್ನ ಹಾಕೊಂಡು ಇನ್ನೂ ಕೂಡ ಫೈನಲ್ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ರೆಡಿ ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ? ಶ್ರುತಿ, ಆಡಳಿತಾರೂಢ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಫೈಟ್ ಉಂಟಾಗಿರುವಂತದ್ದು. ಅದಕ್ಕೋಸ್ಕರವಾಗಿಯೇ ಒಂದಷ್ಟು ಅಳೆದು ತೂಗಿ ಟಿಕೆಟ್ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಕಸರತ್ತನ್ನು ಮಾಡ್ತಿದ್ದಾರೆ. ನಿನ್ನೆ ಮೊನ್ನೆ ಸತತವಾಗಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಜಿಲ್ಲಾ ಕೋರ್ ಕಮಿಟಿ ಎಲ್ಲಾ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 4 ರಿಂದ 5ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಹೆಸರನ್ನ ಸಂಬಂಧಪಟ್ಟಂತ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರು ರಾಜ್ಯದ ನಾಯಕರ ಬಳಿ ಮಂಡಿಸಿರುವಂತದ್ದು. ಅದನ್ನ ಈಗ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ಮಾಡ್ತಾರೆ. ಇವತ್ತು ಮುಖ್ಯವಾಗಿ ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ಕೆಲಸದಲ್ಲಿ ಬಿಸಿ ಆಗಿರುವಂತಹ ರಾಜ್ಯದ ಬಿಜೆಪಿ ನಾಯಕರು ನಾಳೆ ನಾಡಿದ್ದು ಮತ್ತೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಬಹುಮುಖ್ಯವಾಗಿ ಅಭ್ಯರ್ಥಿಗಳಂದ್ರೆ ಒಂದು ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನ ಸೀಮಿತವಾಗಿ ಮಾಡಿದ್ರೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಒಂದಷ್ಟು ಮಾನದಂಡಗಳ ಆಧಾರದ ಮೇಲೆ ನಾಳೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಮುಖ್ಯವಾಗಿ ಜಿಲ್ಲಾ ಮಟ್ಟದ ಕೋರ್ ಕಮಿಟಿ ಸಭೆಯಲ್ಲಿ ಸುಮಾರು ಒಂದು ಕ್ಷೇತ್ರಕ್ಕೆ 4 ರಿಂದ 5 ಹೆಸರುಗಳನ್ನ ಈಗಾಗಲೇ ಮಂಡಿಸಿರುವಂತದ್ದು. ಆ ಒಂದು ಹೆಸರುಗಳಲ್ಲಿ ಸುಮಾರು ಅಂದ್ರೆ ಈಗಾಗಲೇ ಹಾಲಿ ಶಾಸಕರಿಗೆ ಎಲ್ಲಿ ಪ್ರಬಲವಾಗಿ ವಿರೋಧ ಇಲ್ವೋ ಆ ಒಂದು ಅಲ್ಲಿ ಒಂದು ಸಿಂಗಲ್ ಲೈನ್ ಸೂಚಿಸುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಹಾಲಿ ಶಾಸಕರಿಗೆ ಒಂದಷ್ಟು ಜನರಿಗೆ ಪ್ರಬಲವಾಗಿ ವಿರೋಧ ಇದೆ. ಆ ಒಂದು ಕ್ಷೇತ್ರಗಳಲ್ಲಿ ಶಾಸಕರು ಜೊತೆಗೆ ಒಂದಿಬ್ರು ಆಕಾಂಕ್ಷಿಗಳನ್ನ ಶಿಫಾರಸು ಮಾಡುವಂತದ್ದು. ಮತ್ತೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ಗಳಿಲ್ಲ, ಅಂತಹ ಕ್ಷೇತ್ರಗಳಲ್ಲಿ ಒಂದಿಬ್ರು ಹೆಸರುಗಳನ್ನ ಫೈನಲ್ ಮಾಡುವಂತದ್ದು. ಅಂದ್ರೆ ನಾಗಮಂಗಲದಲ್ಲಿ ಈಗಾಗಲೇ 2 ಅಭ್ಯರ್ಥಿಗಳು ಬಹಳಷ್ಟು ಕಸರತ್ತನ್ನ ಫೈಟ್ ಗಳನ್ನ ಇಳಿದಿರುವಂತದ್ದು. ಹೀಗಾಗಿ ಅಲ್ಲಿಗೆ 1-2 ಹೆಸರುಗಳನ್ನ ಫೈನಲ್ ಮಾಡುವಂತದ್ದು. ಹೀಗೆ ಒಂದು ರೀತಿ ಶಾರ್ಟ್ ಲಿಸ್ಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಗುರುವಾರ ಕೇಂದ್ರ ಚುನಾವಣಾ ಸಮಿತಿಗೆ ಈ ಒಂದು ಹೆಸರುಗಳನ್ನು ಕಳಿಸಿಕೊಡಲಾಗುತ್ತೆ. ಅಂತಿಮವಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ನ ಅಭ್ಯರ್ಥಿಗಳನ್ನ ಪ್ರಕಟ ಮಾಡಿದ ಬಳಿಕವಾಗಿಯೇ ಬಿಜೆಪಿಯಿಂದ ಮೊದಲ ಪಟ್ಟಿ ಪ್ರಕಾರ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಫಸ್ಟ್ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಶಾರ್ಟ್ ಲಿಸ್ಟ್ ಅನ್ನ ರೆಡಿ ಮಾಡಿ ಬಿಜೆಪಿ ಹೈಕಮಾಂಡ್ ಕಳಿಸಿ ಅಲ್ಲಿಂದ ಅಂಕಿತ ಬಂದ ಮೇಲೆ ಇವರು ಅನೌನ್ಸ್ ಮಾಡ್ತಾರಾ, ಮೊದಲನೇ ಪಟ್ಟಿಯನ್ನು ರಿಲೀಸ್ ಮಾಡ್ತಾರಾ, ಹೇಗೆ ಏನ್ ಪ್ಲಾನ್ ಅವ್ರದ್ದು ಅಂತ? ಖಂಡಿತವಾಗ್ಲೂ ಶ್ರುತಿ, ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಬಂಡಾಯ ಅಭ್ಯರ್ಥಿಗಳನ್ನ ಈಗಾಗಲೇ ಬಿಜೆಪಿ ನಾಯಕರು ಎಲ್ಲ ಒಂದ್ ಕಡೆ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕಾದಿದ್ದಾರೆ. ಒಂದ್ ವೇಳೆ ಏನಾದರೂ ಟಿಕೆಟ್ ಸಿಕ್ಕಿಲ್ಲ, ಯಾರು ಬಂಡಾಯಗೊಳ್ತಾರೆ ಅಂತವ್ರನ್ನ ಒಂದಷ್ಟು ಜನ ಆಪರೇಷನ್ ಮಾಡುವಂತ ವಿಚಾರದಲ್ಲೂ ಕೂಡ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿಯೇ ಇಷ್ಟು ದಿನಗಳ ಕಾಲ ಕಾದಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಗುರುವಾರ ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಸಭೆ ಕೂಡ ಆಗುತ್ತೆ. ಆ ಒಂದು ಸಭೆಯಲ್ಲಿ ಮೊದಲಿಗೆ 100 ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಲಾಗುತ್ತೆ. ಆದ್ರೆ ಮುಖ್ಯವಾಗಿ ಇನ್ನು 124 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ
ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಲ್ಲಿ ಯಾರು ಅಸಮಾಧಾನಗೊಳ್ತಾರೆ ಅಂತವ್ರನ್ನ ಒಂದಷ್ಟು ಜನ ಆಪರೇಷನ್ ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲೂ ಕೂಡ ನಿರ್ಧಾರವನ್ನು ಕೈಗೊಳ್ತಾರೆ. ಆದ್ರೆ ಈಗಲಂತೂ ಇನ್ನೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಜನ ಟಿಕೆಟ್ ಸಿಗದರೆ ಒಂದು ವಿಚಾರ ಗೊತ್ತಾಗಿ ಈಗ ಬಂಡಾಯ ಸಾರುವಂತ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇವೆಲ್ಲಾ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಬರಬಾರದು. ಒಂದ್ ವೇಳೆ ಸಮಸ್ಯೆ ಬಂದರೂ ಕೂಡ ಅದನ್ನ ಅಲ್ಲೇ ಬಗೆಹರಿಸಬೇಕು. ಅಂದ್ರೆ ಪಟ್ಟಿ ಪ್ರಕಟ ಮಾಡೋಕೆ ಮುಂಚಿತವಾಗಿನೇ ಇವೆಲ್ಲವನ್ನು ಕೂಡ ಬಗೆಹರಿಸಿಕೊಳ್ಳೋದ್ರ ಮುಖಾಂತರವಾಗಿ ಟಿಕೆಟ್ ಅನ್ನ ಪ್ರಕಟ ಮಾಡೋದಕ್ಕೆ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಬಹುಶಃ ಗುರುವಾರದ ನಂತರವಾಗಿ ಮೊದಲ ಪಟ್ಟಿ ಪ್ರಕಟ ಆಗುವಂತ ಸಾಧ್ಯತೆ ಇರುವಂತದ್ದು. ಕೃಷ್ಣ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಹಾಸನ ಟಿಕೆಟ್ ದಂಗಲ್. ದೇವೇಗೌಡರ ಮನೆಯಲ್ಲಿ ನಡೆದಂತಹ ಸಭೆಯಲ್ಲಿ ಏನಾಯ್ತು ಹಾಗಾದ್ರೆ? ಭವಾನಿ ರೇವಣ್ಣ ಬದಲು ಸ್ವರೂಪ್ಗೆ ಟಿಕೆಟ್ ಏನಾದ್ರೂ ಫಿಕ್ಸ್ ಆಗಿದೆಯಾ? ಈ ರೀತಿಯಾದಂತಹ ಲೆಕ್ಕಾಚಾರಗಳು ಸುಮಾರು ದಿನಗಳಿಂದಲೂ ಕೂಡ ನಡೀತಲೇ ಇದೆ. ಅದಕ್ಕೊಂದು ತಾರ್ಕಿಕ ಅಂತ್ಯ ಹಾಡೇ ಬಿಡ್ತಾರೇನೋ ಅನ್ನೋ ರೀತಿಯಲ್ಲಿ ನಿನ್ನೆ ದೇವೇಗೌಡರ ಮನೆಯಲ್ಲಿ ಒಂದು ಸಭೆ ಕೂಡ ನಡೆಸಿದ್ರು. ಸಭೆಯಲ್ಲಿ ಕಾರ್ಯಕರ್ತನಿಗೆ ಟಿಕೆಟ್ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮತ್ತೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಕುಮಾರಸ್ವಾಮಿ ಅವರ ಮಾತಿಗೆ ಎಚ್ ಡಿ ರೇವಣ್ಣ ಹಾಗೆ ಭವಾನಿ ರೇವಣ್ಣ ಅವರು ಸಿಟ್ಟಾಗಿದ್ದಾರೆ. ಸಭೆ ಶುರುವಾದಂತಹ 10-20 ನಿಮಿಷದಲ್ಲೇ ಭವಾನಿ ರೇವಣ್ಣ ಅವರು ಆ ಸಭೆಯಿಂದ ಹೊರಬಂದಿದ್ದಾರೆ. ಹಾಸನ ಟಿಕೆಟ್ ಭವಾನಿ ರೇವಣ್ಣಗೆ ಬಹುತೇಕವಾಗಿ ಮಿಸ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರ ಪಟ್ಟಿನಂತೆ ಸ್ವರೂಪ ಪ್ರಕಾಶ್ಗೆ ಹಾಗಾದ್ರೆ ಟಿಕೆಟ್ ಕೊಡ್ತಾರಾ? ಇವತ್ತೇ ಹಾಸನದ ಕುತೂಹಲಕ್ಕೆ ತೆರೆ ಎಳಿತಾರಾ ಕುಮಾರಸ್ವಾಮಿ ಅವರು ಅನ್ನೋ ಪ್ರಶ್ನೆಗಳಿದೆ. ಸಭೆ ಆದ ಮೇಲೆ ರೇವಣ್ಣ ಅವರು ಮಾತನಾಡಿದ್ರು. ದೇವೇಗೌಡರು ಏನ್ ಹೇಳ್ತಾರೋ ಅದೇ ಫೈನಲ್. ಇದು ಇವತ್ತು ಹೇಳ್ತಾ ಇರೋದಲ್ಲ. ರೇವಣ್ಣ ಅವರು ಸುಮಾರು ದಿನಗಳಿಂದಲೂ ಯಾವಾಗಲೇ ಮಾಧ್ಯಮಗಳ ಮುಂದೆ ಅವ್ರ ಪ್ರತಿಕ್ರಿಯೆ ಕೊಟ್ಟರು ಕೂಡ ದೇವೇಗೌಡರೇನು ಹೇಳ್ತಾರೋ ಅದೇ ಫೈನಲ್. ನಮ್ಮ ಕುಮಾರಣ್ಣನ ಅವರೇ ಮುಖ್ಯಮಂತ್ರಿ ಮಾಡೋದಷ್ಟೇ ನಮ್ಮ ಗುರಿ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ನಾನು ಕುಮಾರಸ್ವಾಮಿ ಒಡೆದಾಡ್ತೀವಿ ಅಂತ ಯಾರು ತಿಳ್ಕೊಂಡಿದ್ರೆ ಅದು ಅವರಿಗೆ ಇದಾಗುತ್ತೆ. ನಾವು ಕುಮಾರಣ್ಣಂದು ಯಾವ ಕಾರಣದಿಂದ ಬಿಡೋ ಕ್ವಶನ್ ಇಲ್ಲ. ನಮ್ಮ ಜಿಲ್ಲೆ ನನಗೇನು ಅಂತ ಗೊತ್ತಿದೆ. ಕುಮಾರಣ್ಣವ್ರ ಗಮನಕ್ಕೂ ತಂದಿದ್ದೀನಿ, ದೇವೇಗೌಡರ ಗಮನಕ್ಕೂ ತಂದಿದ್ದೀನಿ. ಈ ರಾಜ್ಯದಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು. ಅದು ಬಿಟ್ರೆ ನಮ್ಗೆ ಇನ್ನೇನಿಲ್ಲ. ಕೆಲವರು ಇವತ್ತು ನಮ್ಗೆ ಯಾವ ತರ ಟೋಪಿ ಆಗ್ತಾ ಇದ್ದಾರೆ ನೀವೆಲ್ಲ ನೋಡಿದ್ರಿ. ನಾವು ಎಚ್ಚರಿಕೆಯಿಂದ ನಡಿಬೇಕು. ಅದನ್ನ ಗಮನಕ್ಕೆ ತಂದಿದ್ದೀನಿ. ನಾವು ಯಾವ ಗೊಂದಲನೂ ಏನಿಲ್ಲ. ಭವಾನಿಯರು ಬಂದಿದ್ರು, ನಮ್ಮ ತಾಯಿಯರ ಆಶೀರ್ವಾದ ತಗೊಂಡು ನಾಳೆ ನಮ್ಮ ಮನೆದೊಂದು ಅಲ್ಲಿ ಊರಿನಲ್ಲಿ ಪೂಜೆ ಇತ್ತು ಅಷ್ಟೇ. ಅದಕ್ಕೋಸ್ಕರ ಅವ್ರು ಬಂದಿದ್ರು. ಬೇರೆ ಭವಾನಿಯರು ನಮ್ಮ ತಾಯಿದು ನಮ್ಮ ಇವ್ರನ್ನೂ ಮಾತಾಡ್ಸಿದ್ರು. ಅವರಲ್ಲಿ ದೇವೇಗೌಡರ ಹತ್ರನೂ ಬಂದು ಯಾವ ರಾಜಕೀಯ ಡಿಸ್ಕಷನ್ಗೂ ಭವಾನಿ ಬಂದಿರಲಿಲ್ಲ. ಭವಾನಿ ಅವತ್ತೇ ಹೇಳಿದ್ದಾರೆ, ನನಗೆ ಬೇಕಾಗಿರೋದು ನಮ್ಮ ಮಾವ, ಅವ್ರೇನು ಹೇಳ್ತಾರೆ ಅದು ಕೇಳ್ತೀವಿ ಅಂತ ಅಷ್ಟೇ. ನಾವು ಕುಮಾರಣ್ಣ ನಾವೆಲ್ಲ ಕೂತು ಚರ್ಚೆ ಮಾಡಿದ್ವಿ. ದೇವೇಗೌಡರು ನಾನು ಕುಮಾರಣ್ಣ ಎಲ್ಲ ಚರ್ಚೆ ಮಾಡಿದ್ವಿ. ಕೂತ್ಕೊಂಡು ದೇವೇಗೌಡರು ಏನು ಹೇಳ್ತಾರೆ ಕೇಳ್ತೀವಿ ಅಷ್ಟೇ. ಹೀಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರಲಿಕ್ಕೆ ಹೇಳಿದ್ದಾರೆ. ಅವರ ಆದೇಶದ ಮೇರೆಗೆ ಬಂದಿದ್ದಾರೆ. ಬರ್ತಾರೆ, ಅವ್ರಿಗೂ ಹೇಳಿದ್ದಾರೆ, ಅವರು ಬರ್ತಾರೆ. ಆದರೆ ಇಲ್ಲಿ ಯಾವುದೂ ಈ ಚರ್ಚೆ ಆಗಿಲ್ಲ. ಏನು ನೀವೇನು ಹೇಳ್ತಾ ಇದ್ದೀರಿ ಫೈನಲೈಸೇಷನ್ ಆಗ್ತಕ್ಕಂಥದ್ದು ಅದೆಲ್ಲ ಇನ್ನೂ ಚರ್ಚೆಗಳಾಗಿ ಇವೆಲ್ಲ ಸಮಯ ಹಿಡಿತದೆ. ನೋಡಿ, 2ನೇ ಪಟ್ಟಿ ಬಿಡುಗಡೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ನೋಡೋಣ. ನನ್ನ ಕಾರ್ಯಕರ್ತರ ಅಭಿಪ್ರಾಯನೇ ಸಭೆಯಲ್ಲಿ ಹೇಳೋದು. ಕಾರ್ಯಕರ್ತರ ಅಭಿಪ್ರಾಯ ಏನಿದೆ, ಕಾರ್ಯಕರ್ತರ ಅಭಿಪ್ರಾಯಕ್ಕೆ ತಲೆಬಾಗಬೇಕು ಅನ್ನೋದೇ ನಾನು ಹೇಳ್ತಾ ಇರೋದು. ಅದರ ಮೇಲೆ ತೀರ್ಮಾನ ಮಾಡಿ. ನಮ್ಮ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೇ, ಇಲ್ಲಿ ಜೆಡಿಎಸ್ ಪಕ್ಷದವರು ಬೇರೆ ಪಕ್ಷಗಳೊಂದಿಗೆ ಫೈಟ್ ಮಾಡೋದಿರ್ಲಿ, ಅವರ ಫ್ಯಾಮಿಲಿ ಜೊತೆಯಲ್ಲೇ ಫೈಟ್ ಮಾಡುವಂತಹ ಪರಿಸ್ಥಿತಿ ಬಂದಿದೆಯಾ ಅಂತ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಸಂಪರ್ಕಿಸುವಂತಹ ಕೆಲಸ ಮಾಡೋಣ. ಇಲ್ಲಿ ಜೆಡಿಎಸ್ ವಿಚಾರದಲ್ಲಿ ನೋಡೋದಾದ್ರೆ ಪ್ರತಿಯೊಬ್ಬರು ಕೂಡ ಏನಪ್ಪ ಇವರಿಗೆ ಆಡಳಿತವನ್ನ ನಡೆಸಬೇಕು ಅಂತ ಆಕಾಂಕ್ಷೆಯನ್ನು ಕುಮಾರಸ್ವಾಮಿ ಅವರು ಹೊಂದಿದ್ದಾರೆ. ಈಗ ನೋಡಿದ್ರೆ ಅವರ ಫ್ಯಾಮಿಲಿಗೆಲ್ಲ ಇಷ್ಟೆಲ್ಲ ವಿಚಾರಗಳು ನಡೀತಾ ಇದೆ, ಹಗ್ಗಜಗಾಟಗಳು ನಡೀತಾ ಇದೆ. ಅವರಿಗೆ ಒಂದ್ ಸರಿಯಾಗಿ ಕ್ಲಾರಿಟಿ ಇಲ್ಲ. ಕುಮಾರಸ್ವಾಮಿ ಅವರು ಒಂದ್ ರೀತಿ ಹೇಳಿದ್ರೆ ರೇವಣ್ಣ ಅವರು ಒಂದ್ ರೀತಿ ಹೇಳ್ತಾರೆ. ಬನ್ನಿ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್. ಪಟೇಲ್ರೇ, ಜೆಡಿಎಸ್ ನವರು ಬೇರೆ ಪಕ್ಷದವರ ಜೊತೆಯಲ್ಲಿ ಫೈಟ್ ಮಾಡೋದಿರ್ಲಿ, ಸ್ವಂತ ಅವರ ಫ್ಯಾಮಿಲಿಯವರ ಜೊತೆಯಲ್ಲೇ ಫೈಟ್ ಮಾಡ್ಲಿಕ್ಕೆ ಮುಂದಾಗ್ಬಿಟ್ಟಿದ್ದಾರಾ ಅಂತ? ಇದೇ ಕಾರಣಕ್ಕಾಗಿ ಕುಟುಂಬದ ರಾಜಕಾರಣ, ಕುಟುಂಬದ ಶೀತಲ ಸಮರ ಬೀದಿಗೆ ಬಂದ್ರೆ ಅದು ಪಕ್ಷದ ಮಾನ ಮತ್ತು ಪಕ್ಷದ ಸಂಘಟನೆ ಹಾಗೂ ಚುನಾವಣೆಯಲ್ಲಿ ಕೂಡ ಅತಿ ದೊಡ್ಡ ಒಂದು ದುಷ್ಪರಿಣಾಮ ಆಗುತ್ತೆ ಎಂಬ ಆತಂಕ ಎದುರಾಗಿರುವಂತದ್ದು. ಈ ಎಲ್ಲ ಕಾರಣಕ್ಕಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಸನ ಟಿಕೆಟ್ ಆಕಾಂಕ್ಷಿಯೂ ಆಗಿರತಕ್ಕಂತ ಭವಾನಿ ರೇವಣ್ಣ ಮತ್ತು ಅವರ ಪತಿ ಎಚ್ ಡಿ ರೇವಣ್ಣ ಜೊತೆಗೆ ನಿನ್ನೆ ಸಭೆಯನ್ನ ನಡೆಸಿದ್ರು. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಸಭೆಯಲ್ಲಿ ಹಾಜರಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಹಾಸನದಲ್ಲಿ ಈಗಾಗಲೇ ಪಂಚರತ್ನ ಯೋಜನೆ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಇಡೀ ಹಾಸನದ ಟಿಕೆಟ್ ಒಂದು ವೇಳೆ ಭವಾನಿ ರೇವಣ್ಣ ಕೊಟ್ರೆ ಅದು ಬೇರೆ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ. ಹಲವಾರು ಕ್ಷೇತ್ರಗಳಿಗೆಲ್ಲ ಒಂದ್ ಕಡೆ ಇದು ತೊಂದರೆ ಆಗುತ್ತೆ. ಜೊತೆಗೆ
ರಾಷ್ಟ್ರೀಯ ಪಕ್ಷಗಳಾದಂತಹ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಇದು ಅತಿದೊಡ್ಡ ರಾಜಕೀಯ ಅಸ್ತ್ರ ಆಗುತ್ತೆ. ಅಲ್ಲದೆ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಕೂಡ ಅಲ್ಲಿ ಸ್ಪರ್ಧಾಕಾಂಕ್ಷಿಯಾಗಿರ್ತಕ್ಕಂಥ ಪ್ರೀತಮ್ ಗೌಡ ಕೂಡ ಆಹಾರ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇದರಿಂದ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಬಾರ್ದು ಎಂಬ ಕಾರಣಕ್ಕಾಗಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಏನು ಎಚ್.ಡಿ. ಕುಮಾರಸ್ವಾಮಿ ಅವರು ಆರಂಭದಲ್ಲಿ ಹೇಳ್ಕೊಂಡು ಬರ್ತಾರೆ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಕೆಲವೊಂದ್ ಕಡೆ ದೇವೇಗೌಡರ ಮಾತಿಂದ ಬೇಸತ್ತಂತ ಭವಾನಿ ರೇವಣ್ಣ ಅವರು ತಾವು ಟಿಕೆಟ್ ಕೊಡದೇ ಇದ್ರೆ ಎಲ್ಲೊಂದ್ ಕಡೆ ಸ್ವರೂಪ್ ಕೂಡ ಗೆಲ್ಲಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ಕೊಂಡು ಮನೆಯಿಂದ ಹೊರ ನಡೆದರು. ನಂತರ ಎಚ್.ಡಿ. ರೇವಣ್ಣ ಜೊತೆ ಕೂಡ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ರು. ಆ ಸಂದರ್ಭದಲ್ಲಿ ನೀವು ಒಂದು ವೇಳೆ ಹಾಸನ ಟಿಕೆಟ್ ಮುಂದೆ ಅದು ಹೊಳೆನರಸೀಪುರದಲ್ಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇರ್ತಕ್ಕಂಥದ್ದು ಬೇರೆ ಬೇರೆ ಕಡೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇದೊಂದು ಬಾರಿ ತಡೆದುಕೊಳ್ಳಿ ಅಂತೇಳಿ ಕುಮಾರಸ್ವಾಮಿ ಕೂಡ ಮನವಿ ಮಾಡ್ಕೊಂಡ್ರು. ಆದ್ರೆ ಎಚ್.ಡಿ. ದೇವೇಗೌಡರು ಏನ್ ಹೇಳ್ತಾರೆ ಅದಕ್ಕೆ ನಾನು ಬದ್ಧ ಅನ್ನೋ ಮುಖಾಂತರ ಎಚ್.ಡಿ. ದೇವೇಗೌಡರು ಸದ್ಯಕ್ಕೀಗ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು. ಆದ್ರೆ ಹಾಸನ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಎಚ್.ಡಿ. ರೇವಣ್ಣ ಅವರು ಹಾಸನ ರಾಜಕೀಯವನ್ನು ಇದುವರೆಗೂ ಕೂಡ ಯಾರ ತೆಕ್ಕೆಗೂ ಬಿಟ್ಕೊಟ್ಟಿಲ್ಲ. ಹಾಗಾಗಿ ಸದ್ಯಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸಂಧಾನ ಸಭೆಯಲ್ಲಿ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಅವರು ಕಾರ್ಯಕರ್ತರೊಬ್ಬರಿಗೆ ಕೊಡ್ತೀವಿ ಮತ್ತು ಸ್ವರೂಪ್ಗೆ ಕೊಡ್ತೀವಿ ಅಂತ ಹೇಳಿಕೆಯನ್ನ ಕೊಡ್ತಾ ಬಂದಿದ್ರು. ಅದೇ ರೀತಿ ಎಲ್ಲೊಂದ್ ಕಡೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ನಿನ್ನೆ ಸಭೆಯಲ್ಲಿ ಭದ್ರಾಗಿರುವಂತದ್ದು. ಆದ್ರೆ ಇವತ್ತು ಟಿಕೆಟ್ ಘೋಷಣೆ ಇರ್ತಕ್ಕಂಥದ್ದು 2ನೇ ಪಟ್ಟಿಯನ್ನ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿರುವಂತ ಎಚ್.ಡಿ. ಕುಮಾರಸ್ವಾಮಿ ಅವರು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಪಕ್ಷ ಸಂಘಟನೆ ಮತ್ತು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಂತದ್ದು. ಇವತ್ತು ಬಹುತೇಕ ಪತ್ರಿಕಾಗೋಷ್ಠಿ ನಡೆಸಬಹುದು ಅಥವಾ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಈಗಾಗಲೇ 2ನೇ ಹಂತದ ಪಟ್ಟಿಯನ್ನ ರಿಲೀಸ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದ್ರೆ 2ನೇ ಹಂತದ ಪಟ್ಟಿಯನ್ನು ರಿಲೀಸ್ ಮಾಡುವ ಸಂದರ್ಭದಲ್ಲಿ ಸ್ವರೂಪ್ ಹೆಸರು ಇರುತ್ತಾ ಅಥವಾ ಅದನ್ನ ಖಾಲಿ ಬಿಡ್ತಾರ ಅಥವಾ 3ನೇ ಪಟ್ಟಿಯಾಗಿ ಬದಲಾಯಿಸ್ಕೊಳ್ತಾರ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳ್ಬೋದು. ಶ್ರುತಿ. ಓಕೆ ಪಟೇಲ್ರೆ, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಮೂಲ ವರ್ಸಸ್ ವಲಸಿಗ ಚಾಮರಾಜನಗರದ ಕಗ್ಗಂಟು. ಸೋಮಣ್ಣ ರುದ್ರೇಶ ಇಬ್ಬರಿಗೂ ಕೂಡ ವಿರೋಧ, ಮತ ಛಿದ್ರ ಆತಂಕ, ವರಿಷ್ಠರಿಗೆ ಸವಾಲು. ಇದು ಬಿಜೆಪಿ ಮೂಲಕ್ಕೆ ಬೆಂಕಿಯ ಸ್ಟೋರಿ. ಚಾಮರಾಜನಗರದ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋ ಪ್ರಶ್ನೆ. ಬಿಜೆಪಿ ಟಿಕೆಟ್ ಹಂಚಿಕೆ ಬಗ್ಗೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ವಿ ಸೋಮಣ್ಣ ಅವರ ಹಾಗೂ ವಿಜಯೇಂದ್ರ ಅವರ ಆಪ್ತ ರುದ್ರೇಶ್ ಅವರಿಬ್ಬರ ನಡುವೆ ಫೈಟ್ ನಡೀತಾ ಇದೆ. ಈ ಸೋಮಣ್ಣ ರುದ್ರೇಶ್ ಇಬ್ರು ಕೂಡ ಬೇಡ ಅಂತಿದ್ದಾರೆ ಸ್ಥಳೀಯರು. ಸೊ ನೋಡಿ, ಇಲ್ಲಿ ಸೋಮಣ್ಣ ಅವರಿಗೆ ಕೊಡಬೇಕಾ ಅಥವಾ ವಿಜಯೇಂದ್ರ ಅವರ ಆಪ್ತರಿಗೆ ಕೊಡಬೇಕಾ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದ್ರೆ, ಅಲ್ಲಿನ ಸ್ಥಳೀಯರಿದ್ದಾರಲ್ಲ, ಇಬ್ಬರಿಗೂ ಕೂಡ ಕೊಡಬೇಡಿ, ನಮಗಿಬ್ರಿಗೂ ಕೊಡೋದು ಇಷ್ಟ ಇಲ್ಲ, ಹೊರಗಿನವರ ಅಗತ್ಯ ಇಲ್ಲ ನಮಗೆ, ಸೊ ನಮ್ಮಲ್ಲೇ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಅವ್ರಿಗೆ ಕೊಡಿ, ಹೊರಗಿನಿಂದ ಕರ್ಕೊಂಡು ಬರುವಂತಹ ಅವಶ್ಯಕತೆ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಚಾಮರಾಜನಗರದ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ನಿಜಗುಣರಾಜು ಅವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರೋದು. ಎಷ್ಟೇ ದೊಡ್ಡ ನಾಯಕರಾದ್ರೂ ಕೂಡ ಅವರು ಹೊರಗಿನವ್ರು ಬೇಡ ನಮಗೆ, ಈ ಬಗ್ಗೆ ವರಿಷ್ಠರಿಗೆ ನಾನು ತಿಳಿಸಿದ್ದೇನೆ ಅಂತ ಹೇಳಿ ನಿಜಗುಣರಾಜು ಅವರು ಹೇಳಿದ್ದಾರೆ. ಈ ಮೂಲಕ ಬಿಜೆಪಿಯಲ್ಲಿ ಬಂಡಾಯ ಎದ್ದಿರೋದು ಕನ್ಫರ್ಮ್ ಆಗ್ತಾ ಇದೆ. ಸೊ ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ವಿಚಾರದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿತ್ತು. ಈ ಸೋಮಣ್ಣ ಅವರ ವಿರುದ್ಧ ಸಾಕಷ್ಟು ರೀತಿಯಾದಂತಹ ಆಕ್ರೋಶದ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಚಾಮರಾಜನಗರದ ಟಿಕೆಟ್ ವಿಚಾರದಲ್ಲೂ ಕೂಡ ಬಿಜೆಪಿಯಲ್ಲಿ ಸಾಕಷ್ಟು ರೀತಿಯಾದಂತಹ ಕನ್ಫ್ಯೂಷನ್, ಕಗ್ಗಂಟು ಶುರುವಾಗಿದೆ. ಯಾರಿಗೂ ಕೊಡಲ್ಲ ಹೊರಗಡೆಯವ್ರಿಗೆ. ಸೋಮಣ್ಣ ಅಂತಲ್ಲ, ರುದ್ರೇಶ ಅಂತಲ್ಲ, ಮತ್ತೊಬ್ಬರಲ್ಲ, ಇನ್ನೊಬ್ಬರಲ್ಲ, ಹೊರಗಡೆಯವ್ರಿಗೆ ಕೊಡಲ್ಲ. ಹಾಗೆ ಒಂದು ವೇಳೆ ಇದ್ದರೆ ಮಾಗಡಿ ಇದೆ, ರಾಮನಗರ ಇದೆ, ಗುಬ್ಬಿ ಇದೆ, ಅರಸೀಕೆರೆ, ಬೇಕಾದಷ್ಟು ಕಾನ್ಸ್ಟಿಟ್ಯುನ್ಸಿಗಳಿದೆ, ಅಲ್ಲೋಗಿ ಸಂಘಟನೆ ಮಾಡ್ಬೋದು. ಚಾಮರಾಜನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ಸದೃಢವಾಗಿದೆ. ಕೇವಲ 4900 ಮತದಲ್ಲಿ ಸೋತಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 4900 ಉಳ್ಕೊಂಡು ಮತ್ತೆ 9684 ಲೀಡ್ ಕೊಟ್ಟಿದೆ. ಅದು ಬೇಡ ಅಂತಕ್ಕಂಥದ್ದನ್ನು ಆಲ್ರೆಡಿ ವರಿಷ್ಠರು ತಿಳಿಸಿದೆ. ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಯಾರನ್ನೂ ಹೊರಗಡೆಯಿಂದ ನಾವು ಹೇರೋದಿಲ್ಲ, ಸ್ಥಳೀಯವಾದವ್ರಿಗೆ ನಾವು ಟಿಕೆಟ್ನ ಕೊಡ್ತೀವಿ ಅಂತ ಈಗಾಗಲೇ ಅವರು ಸ್ಪಷ್ಟಪಡಿಸಿದ್ದಾರೆ. ಯಾರಿಗೂ ಕೊಡಲ್ಲ ಹೊರಗಡೆಯವ್ರಿಗೆ. ಸೋಮಣ್ಣ ಅಂತಲ್ಲ, ರುದ್ರೇಶ ಅಂತಲ್ಲ, ಮತ್ತೊಬ್ಬರು. ನೋಡಿ, ಚಾಮರಾಜನಗರದ ವಿಚಾರದಲ್ಲಿ ಇನ್ನೂ ಕೂಡ ಬಿಜೆಪಿಯವರಿಗೆ ಒಂದು ರೀತಿ ಕನ್ಫ್ಯೂಷನ್, ತಲೆನೋವಿನ ಮೇಲೆ ತಲೆನೋವು ಶುರುವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಚಾಮರಾಜನಗರದಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಹಾಗಾದ್ರೆ ಅನ್ನೋ ವಿಚಾರಗಳಿದೆಯಲ್ಲ, ಇಲ್ಲಿ ಸೋಮಣ್ಣ ಅವರ ಹೆಸರು ಹಾಗೆ ವಿಜಯೇಂದ್ರ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ರುದ್ರೇಶ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಬಟ್ ಅಲ್ಲಿರುವಂತಹ ಸ್ಥಳೀಯರು ಜೊತೆಗೆ ಟಿಕೆಟ್ ಆಕಾಂಕ್ಷಿಗಳೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೊರಗಡೆಯಿಂದ ಕರೆದುಕೊಂಡು ಬಂದು ಇಲ್ಲಿ ನಿಲ್ಲಿಸಿ ಟಿಕೆಟ್ ಕೊಡುವಂತಹ ಅವಶ್ಯಕತೆ ಏನಿದೆ, ನಮ್ಮಲ್ಲೇ ಬಿಜೆಪಿ ಸದೃಢವಾಗಿದೆ, ನಾವಿಲ್ಲಿರುವಂತವರೇ ಬಿಜೆಪಿಯನ್ನ ಅಧಿಕಾರಕ್ಕೆ ತರ್ತೀವಿ, ನಾವಿಲ್ಲಿ ಕಮಲವನ್ನ ಅರಳಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಹೀಗಿರ್ಬೇಕಾದ್ರೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಯನ್ಸಿಗಳು ಬ್ಯಾಲೆನ್ಸ್ ಇದೆಯಲ್ಲ, ಹೋಗ್ಲಿ ಅಲ್ಲಿ ನಿಂತ್ಕೊಳ್ಳಿ, ಸೊ ಅಲ್ಲಿ ಚನ್ನಪಟ್ಟಣದಲ್ಲಿ ನಿಂತ್ಕೊಳ್ಳಿ, ಮತ್ತೊಂದು ಕಡೆ ಬೇರೆ ಕಡೆ ನಿಂತ್ಕೊಳ್ಳಿ, ಚಾಮರಾಜನಗರದ ವಿಚಾರಕ್ಕೆ ಅವ್ರು ತಲೆ ಹಾಕೋದು ಬೇಡ ಅನ್ನೋದು ಅಲ್ಲಿನ ಸ್ಥಳೀಯರ ಮಾತು. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಚಾಮರಾಜನಗರ ವಿಚಾರದಲ್ಲಿ ಸುಮಾರು ದಿನಗಳಿಂದಲೂ ಕೂಡ ಉಸ್ತುವಾರಿ ವಿಚಾರದಲ್ಲೂ ಕೂಡ ಜೊತೆಗೆ ಟಿಕೆಟ್ ವಿಚಾರದಲ್ಲೂ ಕೂಡ ಹಗ್ಗಜಗ್ಗಾಟಗಳು ನಡೀತಲೇ ಇದೆ. ಸೊ ಬೆಳವಣಿಗೆಗಳೇನಾಗ್ತಾ ಇದೆ ಸದ್ಯಕ್ಕೆ?
ಶ್ರುತಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಸಾಲು ಇದೆ. ಸಿಕ್ಕಾಪಟ್ಟೆ 7-8 ಆಕಾಂಕ್ಷಿಗಳಿದ್ದಾರೆ. ಈ ನಡುವೆ ಯಡಿಯೂರಪ್ಪ ಅವರ ಆಪ್ತ ರುದ್ರೇಶ್ ಅವರು ಕಳೆದ 7-8 ತಿಂಗಳಿಂದ ಇಲ್ಲಿ ಮತದಾರನ ಓಲೈಸುವ ಒಂದು ಪ್ರಕ್ರಿಯೆ ಕೊಟ್ಟಿದ್ದಾರೆ. ಜೊತೆಗೆ ಇತ್ತೀಚೆಗೆ ಸೋಮಣ್ಣನವರಿಗೆ ಉಸ್ತುವಾರಿ ಕೊಡಲಾಗುತ್ತೆ, ಸೋಮಣ್ಣವ್ರು ನಿಂತ್ಕೊಳ್ತಾರೆ, ಇಲ್ಲಿ ಟಿಕೆಟ್ ಅವರಿಗೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತದೆ. ಇದೆಲ್ಲ ಒಂದ್ ಕಡೆ ಸ್ಥಳೀಯ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಒಂದು ಅಸಮಾಧಾನ ಹೊಂದ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಹೊರಗಡೆಯವರಿಗೆ ಟಿಕೆಟ್ ಬೇಡ, ಸ್ಥಳೀಯರಿಗೆ ಕೊಡ್ಬೇಕು, ನಾವು ಸಮರ್ಥರಿದ್ದೀವಿ, ಇಲ್ಲೇ ಅವರಿಗೆ ಟಿಕೆಟ್ ಕೊಡ್ಬೇಕು, ನಾವು ಪಕ್ಷ ಕಟ್ಟಿದೀವಿ, ರುದ್ರೇಶ್ ಬಂದ್ರೆ ಅಕಸ್ಮಾತ್ ರುದ್ರೇಶ್ ಟಿಕೆಟ್ ಕೊಟ್ಟವ್ರು ಇಲ್ಲೇ ಪ್ರಬಲ ಬೇರೆಯವ್ರ ನಮ್ ಕಥೆ ಏನಾಗ್ಬೇಕು ಅಂತ ಹೇಳಿ, ಮತ್ತೆ ಸೋಮಣ್ಣ ಅವ್ರು ಕೊಟ್ರೆ ಇನ್ನು 5 ವರ್ಷಗಳ ಕಾಲ ನಮ್ಗೆ ಟಿಕೆಟ್ ಸಿಗೋದಿಲ್ಲ, ನಾವೇನ್ ಮಾಡ್ಬೇಕು, ಪಕ್ಷಕ್ಕೆ ಮಣ್ಣೊತ್ತವರು ನಾವು ಏನ್ ಮಾಡ್ಬೇಕು ಅಂತ ಹೇಳಿ ಸ್ಥಳೀಯರ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಸ್ಥಳೀಯರು ಒಂದ್ ಕಡೆ ಗೌಪ್ಯವಾಗಿ ಸಭೆ ನಡೆಸಿ ವರಿಷ್ಠರಿಗೆ ಒಂದು ದೂರು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ವರಿಷ್ಠರಿಗೆ ದೂರು ಕೊಟ್ಟ ಮೇಲೆ ವರಿಷ್ಠರು ಸಹ ಒಂದು ಭರವಸೆ ಕೊಟ್ಟಿದ್ರೆ ಸ್ಥಳೀಯರಿಗೆ ಬೇರೆಯವರು ಕೊಡೋದಿಲ್ಲ ಅಂತ ಹೇಳಿ ಒಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ನಡುವೆ ಸೋಮಣ್ಣವರಿಗೆ ಚಾಮರಾಜನಗರದಲ್ಲಿ ಉಸ್ತುವಾರಿ ಕೊಡ್ಲಾಗುತ್ತೆ, ಅವರೇ ಟಿಕೆಟ್ ಇಲ್ಲಿಗೆ ನಿಂತ್ಕೊಳ್ತಾರೆ, ಅವ್ರನ್ನ ಇಲ್ಲಿ 4 ಕ್ಷೇತ್ರಗಳನ್ನ ಗೆದ್ದು ಬರೋದಕ್ಕೆ ಅವರಿಗೆ ಜವಾಬ್ದಾರಿ ಕೊಡ್ಲಾಗುತ್ತೆ ಅಂತ ಹೇಳಾಗ್ತಿದೆ. ಇದು ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಯಾವುದೇ ಕಾರಣಕ್ಕೂ ಹೊರಗಡೆ ಬೇಡ, ನಮ್ಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಈಗಾಗಲೇ ಅವರು ವರಿಷ್ಠರಿಗೆ ಮನವಿ ಮಾಡಿದಾರಂತೆ. ಅವ್ರು ಹೇಳೋ ಪ್ರಕಾರ ವರಿಷ್ಠರು ಸಹ ನಮಗೆ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಒಂದ್ ಕಡೆ ಒಂದು ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸೋಮಣ್ಣವ್ರಿಗಾಗಲೇ ರುದ್ರೇಶ್ಗಾಗಲಿ ಕೊಟ್ರೆ ಸ್ಥಳೀಯರು 7-8 ಆಕಾಂಕ್ಷಿಗಳಿಂದ ಎಲ್ಲೋ ಬಂಡಾಯ ಹೇಳೋದು ಅಥವಾ ಅಸಮಾಧಾನವಾದ ಪಡಿಸೋದು ತೊಂದರೆ ಆಗುತ್ತೆ ಅನ್ನೋದೊಂದು ಕಾರಣ. ಮತ್ತೆ ಯಾವ ರೀತಿ ಅವ್ರನ್ನ ಸಮಾಧಾನ ಪಡಿಸ್ತಾರೆ, ರುದ್ರೇಶ್ ಕೊಡ್ತಾರ ಯಡಿಯೂರಪ್ಪನ ಮುಖಾಂತರ ಅಥವಾ ಸೋಮಣ್ಣವ್ರು ತಗೊಳ್ತಾರ ಅಥವಾ ಸ್ಥಳೀಯರಿಗೆ ಕೊಡ್ತಾರ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ. ಓಕೆ ನಂದೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಕಳಪೆ ಕಾಮಗಾರಿಗೆ ಸಾಕ್ಷಿ ಬಿರುಕು ಬಿಟ್ಟ ಫ್ಲೈಓವರ್. ಐಎಸ್ಸಿಯಿಂದ ಮೊರೆ ಹೋದ ಪಾಲಿಕೆ. ಫಿಟ್ನೆಸ್ ಬಗ್ಗೆ ಪರಿಶೀಲನೆ. ಜನರ ತೆರಿಗೆ ಹಣ ನೀರಲ್ಲಿ ಹೋಮ. ಇದು ಕಳಪೆ ಫ್ಲೈಓವರ್ನ ಸ್ಟೋರಿ. ನೋಡಿ, ಪೀಣ್ಯ ಫ್ಲೈಓವರ್ ಸಾಲಿಗೆ ಇದೀಗ ಮತ್ತೊಂದು ಫ್ಲೈಓವರ್ ಸೇರ್ಕೊಳ್ತಾ ಇದೆ. ಯಾವ ವಿಚಾರದಲ್ಲಿ? ಬಿರುಕು ಬಿಡೋ ವಿಚಾರದಲ್ಲಿ. ಈ ಮಂಜುನಾಥ ನಗರ ಫ್ಲೈಓವರ್ ಕೂಡ ಅದೇ ಸಾಲಿಗೆ ಸೇರ್ಕೊಳ್ತಾ ಇದೆ. ಈಗ ಫ್ಲೈಓವರ್ನ ಫಿಟ್ನೆಸ್ ಆಡಿಟ್ಗೆ ಐಐಎಸ್ಸಿಯ ಮೊರೆ ಹೋಗಿದೆ. ಇದೀಗ ಬಿಬಿಎಂಪಿ ಮಾಡ್ತಾ ಇರುವಂತಹ ಕಳಪೆ ಕಾಮಗಾರಿಗಳಿಗೆ ಹಿಡಿದಂತಹ ಮತ್ತೊಂದು ಕೈಗನ್ನಡಿಯ ಉದಾಹರಣೆ ಸಿಗ್ತಾ ಇದೆ. ಮಂಜುನಾಥ ನಗರದ ಫ್ಲೈಓವರ್. ಬಿಬಿಎಂಪಿಯ ಕಳಪೆ ಕಾಮಗಾರಿಗಳು ಒಂದಲ್ಲ ಎರಡಲ್ಲ, ಎಲ್ಲಾ ವಿಚಾರದಲ್ಲೂ ಕೂಡ ಕಳಪೆ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡಿ ಕೊನೆಗೆ ಫಜೀತಿಗೆ ಸಿಲುಕೊಳ್ಳುವಂತಹ ಕೆಲಸ ಬಿಬಿಎಂಪಿ ಮಾಡ್ಕೊಳ್ತಲೇ ಬಂದಿದೆ. ಈಗ ಮತ್ತೊಂದು ಆ ಲಿಸ್ಟ್ಗೆ ಸೇರ್ಪಡೆಯಾಗ್ತಾ ಇರೋದು ಮಂಜುನಾಥ ನಗರದ ಫ್ಲೈಓವರ್. ಈ ಬಿಬಿಎಂಪಿಯ ಕಳಪೆ ಕಾರಿಗೆ ಮತ್ತೊಂದು ಸಾಕ್ಷಿ ಇದು. ಪದೇ ಪದೇ ದುರಸ್ತಿ ಕಾರ್ಯಕ್ಕೆ ಈ ಮೇಲ್ಸೇತುವೆ ಬರ್ತಲೇ ಇದೆ. ಸೇತುವೆಯ ಫಿಟ್ನೆಸ್ ಅನ್ನು ತಿಳಿದುಕೊಳ್ಳುವುದಕ್ಕೆ ಇದೀಗ ಬಿಬಿಎಂಪಿ ಮುಂದಾಗಿದೆ. 10 ದಿನದ ಒಳಗಾಗಿ ಫಿಟ್ನೆಸ್ ಆಡಿಟ್ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಐಎಎಸ್ಸಿ ಪ್ರೊಫೆಸರ್ ಚಂದ್ರಕಿಶನ್ ಅವರ ನೇತೃತ್ವದಲ್ಲಿ ಈ ಆಡಿಟ್ ಕಾರ್ಯ ನಡೆಯುತ್ತೆ. 18 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಮೇಲ್ಸೇತುವೆ. ದುಡ್ಡು ಮಾತ್ರ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ ನಾವು, ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ, ರೋಡ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಹೇಳಿ ಕೋಟಿಗಟ್ಟಲೆ ಹೆಸರನ್ನ ತೋರಿಸ್ತಾರೆ, ಲಿಸ್ಟ್ ಅನ್ನ ತೋರಿಸ್ತಾರೆ. ಆದ್ರೆ ಏನು ಓಪನ್ ಆದಂತಹ ಸ್ವಲ್ಪ ದಿನಗಳಲ್ಲೇ ಬಿರುಕು ಬಿಡುವಂತಹ ಪರಿಸ್ಥಿತಿಗಳು ಬರುತ್ತೆ. ಕೇವಲ ಫ್ಲೈಓವರ್ಗಳು ಮಾತ್ರ ಅಲ್ಲ, ಮೆಟ್ರೋ ಪಿಲ್ಲರ್ ವಿಚಾರದಲ್ಲೂ ಅದೇ ರೀತಿಯಲ್ಲಿ, ಮತ್ತೊಂದು ಕಡೆ ರಸ್ತೆ ಗುಂಡಿಗಳ ವಿಚಾರದಲ್ಲೂ ಕೂಡ ಇದೇ ಹಣೆ ಬರ. ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಅದಕ್ಕೆ ಹೋಗೋ ರ್ಯಾಂಪ್ ಇದೆ. ರ್ಯಾಂಪು ಅದು ಸಾಯಿಲ್ ಕಂಟೈನ್ ಮಾಡೋಕ್ಕೆ ಇದು ರೀಇನ್ಫೋರ್ಸ್ಡ್ ಅರ್ತ್ ಪ್ಯಾನೆಲ್ಸ್ ಹಾಕ್ತಾರೆ. ಆ ಪ್ಯಾನೆಲ್ಸ್ ಏನಾಗಿದೆ, ಅದು 2 ಜಾಗದಲ್ಲಿ ಆ ಪ್ಯಾನೆಲ್ಸು ಓಪನ್ ಆಗಿದೆ. ಸೊ ಅದು ಓಪನ್ ಆಗಿಬಿಟ್ಟು ಆಲ್ಮೋಸ್ಟ್ 2 ವರ್ಷ ಆಗಿದೆ. ಸೊ ಅದರಿಂದ ಏನಾದರೂ ಮುಂದೆ ಪ್ರಾಬ್ಲಮ್ ಬರುತ್ತಾ ಇಲ್ಲ ಅಂತ ಅದು ಸ್ಟಡಿ ಮಾಡೋಕ್ಕೆ ನಮಗೆ ಹೇಳಿದ್ದಾರೆ. ಸೊ ನಾವು ಹೇಳಿದ್ದೀವಿ ಅದು ಒಂದು ಲೋಡ್ ಟೆಸ್ಟಿಂಗ್ ಮಾಡೋಣ, ಅದು ಮಾಡಿಬಿಟ್ಟು ಚೆಕ್ ಮಾಡೋಣ ಅದು ಏನಾದರೂ ಸಮಸ್ಯೆ ಬರುತ್ತಾ ಇಲ್ಲ ಅಂತ ಫ್ಯೂಚರಲ್ಲಿ. ಸೊ ಮೋಸ್ಟ್ಲಿ ಇನ್ನೊಂದು 10 ದಿವಸದಲ್ಲಿ ನಾವು ಬಂದು ಅಲ್ಲಿ ಸೆನ್ಸರ್ಸ್ ಹಾಕ್ಬಿಟ್ಟು ಅದು ಲೋಡ್ ಟೆಸ್ಟ್ ಮಾಡ್ತೀವಿ ಆ ಫ್ಲೈಓವರ್ನ. ಇಲ್ಲ, ಈಗ ಹೆವಿ ವೆಹಿಕಲ್ಸ್ ಹೋಗ್ತಾ ಇದೆ, ಸದ್ಯಕ್ಕೆ ಹೆವಿ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ. ಸೊ ನಾವು ಸ್ವಲ್ಪ ಒಂದು 2-3 ದಿವಸ ಚೆಕ್ ಮಾಡ್ತೀವಿ ಹೆವಿ ವೆಹಿಕಲ್ಸಿಂದ ಏನಾದರೂ ಪ್ರಾಬ್ಲಮ್ ಬರುತ್ತೋ ಇಲ್ಲ ಅಂತ. ಸೊ ಅದು ಮತ್ತು ಸೆನ್ಸರ್ಸ್ ಹಾಕ್ತೀವಲ್ವ, ಸೊ ಅದು ವೈಬ್ರೇಷನ್ಸು ಇದು ಏನಾದರೂ ಜಾಸ್ತಿ ಆಗುತ್ತಾ, ಲಿಮಿಟಿಂದ ಹೆಚ್ಚು ವೈಬ್ರೇಷನ್ಸ್ ಬರುತ್ತಾ, ಅದೆಲ್ಲ ಚೆಕ್ ಮಾಡಿಬಿಟ್ಟು ನಾವು ಸಪೋಸ್ ಏನಾದರೂ ಪ್ರಾಬ್ಲಮ್ ಆದರೆ ಅದು ಏನು ಮಾಡಬೇಕು ಅದಕ್ಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಫ್ಲೈಓವರ್ ಪದೇ ದುರಸ್ತಿಗೆ ಬರ್ತಿದೆ. ಸೊ ಇದರಿಂದ ಗೊತ್ತಾಗ್ತಿದೆ ಮಂಜುನಾಥ್ ನಗರ ಫ್ಲೈಓವರ್ ಎಷ್ಟು ಕಳಪೆ ಕಾಮಗಾರಿಯಿಂದ ಕೂಡಿದೆ ಅಂತ. ಅದಕ್ಕೆ ನಿದರ್ಶನ ಅನ್ನೋ ರೀತಿ ಈಗ ನೀವು ಇಲ್ಲಿ ನೋಡ್ತಿರಬಹುದು, ಕಂಪ್ಲೀಟ್ ಆಗಿ ಈ ಒಂದು ಮೇಲ್ ಸೇತುವೆ ಏನಿದೆ, ಈ ಮೇಲ್ ಸೇತುವೆಗೆ ಅಳವಡಿಸಿದಂತಹ ಸ್ಲ್ಯಾಬ್ಗಳು ಈಗ ಹೊರಗಡೆ ಬರ್ತಿರುವಂತದ್ದು. ತುಂಬಾನೇ ನಿರೀಕ್ಷೆ ಇತ್ತು ಈ ಒಂದು ಮಂಜುನಾಥ್ ನಗರ ಫ್ಲೈಓವರ್ ಮಾಡಬೇಕು ಅಂತ, ಇಲ್ಲಿನ ಜನರ ಒತ್ತಾಯ ಕೂಡ ಆಗಿತ್ತು. ಕೊನೆಯದಾಗಿ ಸರ್ಕಾರ ಏನೋ ಮಾಡ್ತು ಈ ಒಂದು ಫ್ಲೈಓವರ್, ಆದ್ರೆ ಇನ್ನೂ ಕೂಡ ಈ ಒಂದು
ಫ್ಲೈಓವರ್ ಸರಿಯಾದ ರೀತಿಯಲ್ಲಿ ಕಟ್ಟಿಲ್ಲ. ತರಾತುರಿಯಲ್ಲಿ ಈ ಒಂದು ಫ್ಲೈಓವರ್ನ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ. ಸೊ ಸುಮಾರು 18 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂತಹ ಈ ಒಂದು ಫ್ಲೈಓವರ್ ಈಗ ದುರಸ್ತಿಗೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದು IISc ಇಂದ ರಿಪೋರ್ಟ್ ಅನ್ನ ಕೊಡಿ ಅನ್ನುವಂತಹದ್ದನ್ನ ಈಗಾಗಲೇ ಹೇಳಿರುವಂತದ್ದು. ಅಂದ್ರೆ ಸರ್ಕಾರಕ್ಕೆ ಗೊತ್ತಾಗಿದೆ ಈ ಒಂದು ಫ್ಲೈಓವರ್ ಸರಿಯಾಗಿ ಅಂದ್ರೆ ಕಟ್ಟಿಲ್ಲ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ IISc ಇಂದ ಇನ್ನ 10 ದಿನಗಳಲ್ಲಿ ಈ ಒಂದು ಫ್ಲೈಓವರ್ ನ ಒಂದು ಆಡಿಟ್ ಮಾಡೋದಕ್ಕೆ ಮುಂದಾಗ್ತಿರುವಂತದ್ದು. ಸೊ ಆಡಿಟ್ ನಲ್ಲಿ ಈಗ ನಮಗೆ ನೋಡಿದ್ರೇನೆ ಗೊತ್ತಾಗ್ತಿದೆ ಇದು ಸರಿಯಾಗಿ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಸ್ಲ್ಯಾಬ್ ಗಳೆಲ್ಲ ನೋಡಿದ್ರೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದ್ರೆ ಆಡಿಟ್ ರಿಪೋರ್ಟ್ ನಲ್ಲಿ ನಿಜಕ್ಕೂ ಕೂಡ ಏನಾಗಿದೆ ಅನ್ನುವಂಥದ್ದು ಈಗ ನಮಗೆ ತಿಳಿದು ಬರುವಂತದ್ದು. ಸೊ ಹೀಗಾಗಿ IISc ಒಂದು ತಜ್ಞರು ಕೂಡ ಇಲ್ಲಿಗೆ ಬಂದು ಒಂದು ಟೆಸ್ಟ್ ಅನ್ನ ಪರೀಕ್ಷೆಯನ್ನ ಮಾಡ್ತಾರೆ. ಪರೀಕ್ಷೆಯನ್ನ ಮಾಡಿ ಕೆಲವೇ ದಿನಗಳಲ್ಲಿ ವರದಿಯನ್ನ ಕೊಡ್ತಾರೆ. ಅದಾದ ಬಳಿಕ ಈ ಫ್ಲೈಓವರ್ ನ ಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದು ತಿಳಿದು ಬಂದಿದೆ. ಸೊ ನಾವು ನೋಡ್ತಿರಬಹುದು ಈಗಾಗಲೇ ಪೀಣ್ಯ ಬೇರೆ ಬೇರೆ ಫ್ಲೈಓವರ್ ಗಳು ಕೂಡ ಸರಿ ಇಲ್ಲ ಅನ್ನುವಂಥದ್ದು. ಸೊ ಅದರ ಸಾಲಿಗೆ ಈಗ ಮಂಜುನಾಥ್ ನಗರ ಫ್ಲೈಓವರ್ ಕೂಡ ಸೇರಿರುವಂತದ್ದು. ಸೊ ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ತಜ್ಞರು ಬಂದು ಈ ಒಂದು ಫ್ಲೈಓವರ್ ನ ಆಡಿಟ್ ರಿಪೋರ್ಟ್ ನ ಆ ಒಂದು ಪರೀಕ್ಷೆಯನ್ನ ಮಾಡ್ತಾರೆ. ಸೊ ಇನ್ನಾದ್ರೂ ಕೂಡ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಂಡು ಫ್ಲೈಓವರ್ ಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಫ್ಲೈಓವರ್ ಒಂದೇ ಅಲ್ಲ ಬೇರೆ ಬೇರೆ ಒಂದು ಮೇಲ್ಸೇತುವೆ ಇರ್ಬೋದು, ರಸ್ತೆ ಇರ್ಬೋದು, ಎಲ್ಲದ್ರ ಬಗ್ಗೆ ಗಮನ ಹರಿಸಿದ್ರೆ ತುಂಬಾನೇ ಒಳ್ಳೇದು. ಎಲ್ಲವಾದಲ್ಲಿ ಇದೇ ರೀತಿ ಒಂದು ಕೋಟಿ ಖರ್ಚು ಮಾಡಿರುವಂತಹ ಫ್ಲೈಓವರ್ಗಳನ್ನ ಮತ್ತೆ ಅದೇ ಡಬಲ್ ಹಣವನ್ನ ಹಾಕಿ ಅದನ್ನ ದುರಸ್ತಿ ಮಾಡುವಂತಹ ಒಂದು ಪರಿಸ್ಥಿತಿಗೆ ಬರುವಂತದ್ದು. ಕ್ಯಾಮ್ರಾ ಪರ್ಸನ್ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.